ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರೂಜಿ. ವೀಕ್ಷಕರೇ, ದಶಾಫಲ ಜಾತಕದಲ್ಲಿ ಚಂದ್ರ ದಶೆ ಬಗ್ಗೆ ತಿಳಿದುಕೊಳ್ಳೋಣ. ನೀವೇನಾದರೂ ಚಂದ್ರ ದಶೆಯಲ್ಲಿ ಜನನವಾಗಿದ್ದರೆ ಅಥವಾ ನಿಮಗೇನಾದರೂ ಈಗ ಚಂದ್ರ ದಶೆ ನಡೀತಾ ಇದ್ದರೆ, ಚಂದ್ರ ದಶೆ ನಡೀತಾ ಇರುವಂತಹ ವ್ಯಕ್ತಿಗೆ ಚಂದ್ರನು ಉಚ್ಚ ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿ, ಶತ್ರು ಸ್ಥಾನದಲ್ಲಿ, ಮೂಲ ತ್ರಿಕೋನ ಸ್ಥಾನದಲ್ಲಿ ಅಥವಾ ಪಾಪಗ್ರಹಗಳ ಜೊತೆ ಮಿತ್ರ ಸ್ಥಾನದಲ್ಲಿದ್ದರೆ ಜಾತಕದಾರಿಗೆ ಏನು ಲಾಭ ಕೊಡ್ತಾನೆ? ಅದೃಷ್ಟ ಕೊಡ್ತಾರಾ ಅಥವಾ ದುರದೃಷ್ಟ ಕೊಡ್ತಾರಾ? ಮಾನ ಅಪಮಾನ ಆಗುತ್ತಾ? ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಸಂತಾನದಲ್ಲಿ ಸಮಸ್ಯೆ ಅನುಭವಿಸ್ತಾರಾ? ಈ ದಶಾಫಲಗಳಿಂದ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಜಾತಕ ವಿಮರ್ಶೆ ಮಾಡಬೇಕಾದ್ರೆ ನಾವು ದಶಾಫಲಗಳಿಗೆ ಅತಿ ಮುಖ್ಯವಾದ ಪ್ರಾಮುಖ್ಯತೆ ಕೊಡ್ತೀವಿ. ದಶಾಫಲಗಳಿಂದಲೇ ಅದೃಷ್ಟ ನತದೃಷ್ಟ ಯೋಗ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ವೀಕ್ಷಕರೇ, ನೀವೇನಾದರೂ ಚಂದ್ರ ದಶೆಯಲ್ಲಿ ಜನನ ಆಗಿದ್ದರೆ ಅಥವಾ ಈಗ ನಿಮಗೆ ಚಂದ್ರ ದಶೆ ನಡೀತಾ ಇದ್ದರೆ, ನಿಮ್ಮ ಜಾತಕದಲ್ಲಿ ಚಂದ್ರನು ಉಚ್ಚ ಸ್ಥಾನದಲ್ಲಿದ್ದರೆ ನಿಮಗೆ ಅಷ್ಟ ಐಶ್ವರ್ಯ ವೈಭೋಗದ ಯೋಗ ಬರುತ್ತೆ. ಒಳ್ಳೆಯ ಜೀವನ ನಡೆಸ್ತೀರಾ, ಸಮೃದ್ಧಿದಾಯಕ ಸಂಪದ್ಭರಿತವಾದಂತಹ ಜೀವನ ನಡೆಸ್ತಾ ಇರ್ತೀರಾ. ಚಂದ್ರನು ಉಚ್ಚ ಸ್ಥಾನದಲ್ಲಿದ್ದರೆ, ಆದರೆ ನಿಮಗೆ ಚಂದ್ರ ದಶೆ ನಡೀತಾ ಇದ್ದರೆ ಈ ಸಂಬಂಧಿಕರು, ಕುಟುಂಬದವರು, ಸ್ನೇಹಿತರು ಬಹಳ ಒಂದು ಹೆಲ್ಪ್ ಮಾಡ್ತಾರೆ ನಿಮ್ಮ ಜೀವನದಲ್ಲಿ. ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಒಬ್ಬರ ಹತ್ರನೂ ಮನಸ್ತಾಪ ಇರೋದಿಲ್ಲ. ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿರ್ತೀರಾ. ಕೋರ್ಟ್ ಕಚೇರಿ ವ್ಯಾಜ್ಯಗಳಿದ್ದರೆ ಜಯಶೀಲರಾಗ್ತೀರಾ. ಶತ್ರುಗಳ ವಿರುದ್ಧ ಜಯಶೀಲರಾಗ್ತೀರಾ. ಬಹಳ ಗಟ್ಟಿ ಮನುಷ್ಯನಾಗಿ ಬೆಳಿತೀರಾ. ವಸ್ತ್ರಗಳು ಆಭರಣಗಳನ್ನ ಖರೀದಿ ಮಾಡ್ತೀರಾ. ಶ್ರೇಷ್ಠಾತಿ ಶ್ರೇಷ್ಠ ಫಲಗಳನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಚಂದ್ರ ದಶೆ ನಡೀತಿರುವಂಥ ಸಮಯದಲ್ಲಿ ಚಂದ್ರನು ಉಚ್ಚ ಸ್ಥಾನದಲ್ಲಿದ್ದರೆ, ಅದೇ ಚಂದ್ರನು ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿದ್ದರೆ, ಸ್ವಂತ ಮನೆಯಲ್ಲಿದ್ದರೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ರೂಪವಂತರಾಗ್ತಾರೆ, ಗುಣವಂತರಾಗ್ತಾರೆ, ಉನ್ನತ ಪ್ರಗತಿಗಳನ್ನ, ಘನತೆಗಳನ್ನ, ಗೌರವಗಳನ್ನ ಪಡಿತಾರೆ, ಜನನಾಯಕರಾಗಿ ಬೆಳೀತಾರೆ, ಶತ್ರುಗಳನ್ನ ಮಟ್ಟ ಹಾಕ್ತಾರೆ, ಅಜಾತ ಶತ್ರು ಆಗಿ ಬೆಳೀತೀರಾ ಅಂತ ಹೇಳ್ಬೋದು. ಚಂದ್ರನು ಸ್ವಕ್ಷೇತ್ರದಲ್ಲಿದ್ದರೆ ದಷ್ಟಪುಷ್ಟ ಸಂತಾನಗಳಾಗುತ್ತೆ. ನಿಮಗೆ ಸುರದ್ರೂಪಿಯಾದ ಸಂಸಾರ ಬರುತ್ತೆ, ಸುಂದರವಾದ ಪತ್ನಿ ಸಿಗ್ತಾರೆ ಅಂತ ಹೇಳ್ಬೋದು. ಇದೇ ಚಂದ್ರನು ಮಿತ್ರ ಸ್ಥಾನದಲ್ಲಿದ್ದರೆ ಕಟ್ಟಡ ನಿವೇಶನಗಳನ್ನ, ಜಮೀನುಗಳನ್ನ ಖರೀದಿ ಮಾಡ್ತೀರಾ. ಸಂಗೀತ ಸಾಹಿತ್ಯದ ಬಗ್ಗೆ ಆಸಕ್ತಿ ತೋರ್ತೀರಾ. ಚಿನ್ನಾಭರಣಗಳನ್ನ ಖರೀದಿ ಮಾಡ್ತೀರಾ. ವಿದೇಶ ಯೋಗ ಬರುತ್ತೆ. ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗ್ತೀರಾ. ಒಳ್ಳೆಯ ಗೌರವ ಸ್ಥಾನಮಾನ ಗಳಿಸ್ತೀರಾ. ಇದೇ ಚಂದ್ರನು ಜಾತಕದಲ್ಲಿ ಮೂಲ ತ್ರಿಕೋನ ಸ್ಥಾನದಲ್ಲಿದ್ದರೆ, ನೋಡಿ ಅರ್ಥ ಮಾಡ್ಕೊಳ್ಳಿ, ಚಂದ್ರನು ಚಂದ್ರ ದಶೆ ನಡೆಯುವಂತಹ ಸಮಯದಲ್ಲಿ ಮೂಲ ತ್ರಿಕೋನ ಸ್ಥಾನದಲ್ಲಿದ್ದರೆ ಧನಧಾನ್ಯ ಸಮೃದ್ಧಿ, ದಾನ ಶೂರರಾಗ್ತೀರಾ, ದಾನಿಗಳಾಗ್ತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾಣ್ತೀರಾ. ಈ ಪತ್ನಿಯಿಂದ ಮಕ್ಕಳಿಂದ ಸುಖ ಶಾಂತಿ ಬಯಸ್ತೀರಾ. ಅಂದರೆ ಕುಟುಂಬಸ್ಥರಿಂದ ಬಹಳ ಚೆನ್ನಾಗಿ ಹೆಲ್ಪ್ ಆಗ್ತದೆ. ನಿಮ್ಮ ಕಾರ್ಯವೈಖರಿಗಳಿಗೆ, ಬಿಸ್ನೆಸ್ ವ್ಯಾಪಾರಗಳಿಗೆ ಮಕ್ಕಳು ಸ್ಪಂದಿಸ್ತಾರೆ. ಪತ್ನಿಯಿಂದ ಸಪೋರ್ಟ್ ಬರುತ್ತೆ. ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತೆ. ಶ್ರೇಷ್ಠ ಜನರ ಅಂದರೆ ಹೊರಗಿನ ಜನರ ಶ್ರೇಷ್ಠ, ಮೂಲ ತ್ರಿಕೋಣದಲ್ಲಿ ಶ್ರೇಷ್ಠ ಸಂಬಂಧ ಇಳಿದಿರೋ ಜನರೆಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಜನರು ನಿಮಗೆ ಪರಿಚಯ ಆಗ್ತಾರೆ. ಅವರಿಂದ ಹೆಲ್ಪ್ ಸಿಗುತ್ತೆ. ಹೊಸ ಹೊಸ ಆಲೋಚನೆಗಳು ನಿಮ್ಮ ತಲೆಗೆ ಬರುತ್ತೆ. ಹೂಡಿಕೆಗಳನ್ನ ಮಾಡ್ತೀರಾ. ಕ್ರಿಯೇಟಿವಿಟಿ ಮೈಂಡ್ ಬೆಳೆಯುತ್ತೆ. ಮೂಲ ತ್ರಿಕೋನ ಸ್ಥಾನದಲ್ಲಿ ಚಂದ್ರ ನಿದ್ದರೆ. ಅದೇ ಚಂದ್ರನು ಶತ್ರು ಸ್ಥಾನಕ್ಕೆ ಬಂದಾಗ, ಅಂದರೆ ಶತ್ರು ಸ್ಥಾನದಲ್ಲಿದ್ದರೆ, ಪ್ರಥಮವಾಗಿ ಮನಸ್ಸಿಗೆ ಕಾರಕನಾದ ಚಂದ್ರನಿಂದ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ಭೂಮಿಯಿಂದ ಮತ್ತು ಸ್ತ್ರೀಯಿಂದ ಅಪಮಾನ ಅವಮಾನಕ್ಕೆ ಗುರಿಯಾಗ್ತೀರಾ. ಚಂದ್ರ ಶತ್ರು ಸ್ಥಾನದಲ್ಲಿದ್ದರೆ ಕುಟುಂಬಸ್ಥರು ಕೂಡ ವೈರಿಗಳಾಗ್ತಾರೆ. ವಾದ ವಿವಾದಗಳು, ತರ್ಕಗಳು ಹೆಚ್ಚಾಗುತ್ತೆ. ಸಂಬಂಧಿಕರಿಂದ ಕೋರ್ಟ್ ಕಚೇರಿ ವ್ಯಾಜ್ಯಗಳಿಗೆ ಅಲಿತೀರಾ. ಆರೋಗ್ಯ ನಷ್ಟ ಆಗುತ್ತೆ. ಇದೇ ಚಂದ್ರನು ನೀಚ ಸ್ಥಾನದಲ್ಲಿದ್ದರೆ, ಆದರೆ ಚಂದ್ರ ದಶೆ ನಡೀತಾ ಇರಬೇಕಾದ್ರೆ ದುಷ್ಟ ಜನರ ಸವಾಸ, ನಿಮ್ಮ ಮನಸ್ಸಿನ ನಿಯಂತ್ರಣ ತಪ್ಪುತ್ತೆ. ದುಷ್ಟ ಜನರ ಸವಾಸಕ್ಕೆ ಹೋಗ್ತೀರಾ.
ಚಟಗಳಿಗೆ ದಾಸರಾಗ್ತೀರಾ. ಮನಸ್ಸಲ್ಲಿ ಬರೇ ದ್ವೇಷ, ಕ್ರೋಧ, ಕೋಪ ಹೆಚ್ಚಾಗ್ತಾ ಇರ್ತದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಗದ್ದಲಗಳಾಗ್ತದೆ. ಎಲ್ಲರ ಹತ್ರನೂ ನಿಷ್ಠೂರ ಕಟ್ಕೊಂತೀರಾ. ಜಾತಕದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿದ್ದರೆ ಜನದೃಷ್ಟಿಗೆ ಗುರಿ ಆಗ್ತೀರಾ, ಶತ್ರು ದೃಷ್ಟಿಗೆ ಗುರಿ ಆಗ್ತೀರಾ. ಅದೇ ಚಂದ್ರನ ಮೇಲೆ ಚಂದ್ರ ದಶೆಯಲ್ಲಿ ಪಾಪಗ್ರಹಗಳ ಜೊತೆ ಇದ್ದರೆ ಅಥವಾ ಪಾಪಗ್ರಹಗಳ ದೃಷ್ಟಿ ಚಂದ್ರನ ಮೇಲೆ ಬಿದ್ದರೆ ಧನ ನಷ್ಟ, ಆರೋಗ್ಯ ನಷ್ಟ, ಸಾಲಬಾಧೆ, ದ್ರವ್ಯ ನಷ್ಟ ಹಾಗೂ ವ್ಯಾಪಾರ ನಷ್ಟ, ಉದ್ಯೋಗದಲ್ಲಿ ತೊಂದರೆ ಆಗುತ್ತೆ. ಮತ್ತೆ ನಿಮ್ಮ ತಂದೆ, ತಾತ, ಮುತ್ತಾತರಿಂದ ಬಂದಂತಹ ಪಿತ್ರಾರ್ಜಿತ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗುತ್ತೆ. ಕಷ್ಟಗಳಿಂದ ಇರುವಂಥ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡುವಂಥ ಪರಿಸ್ಥಿತಿಗೆ ಹೋಗುವಂಥ ಲಕ್ಷಣ ಇರ್ತದೆ. ಚಂದ್ರನು ಪಾಪಗ್ರಹಗಳ ಜೊತೆ ಇದ್ದಾಗ ಅಥವಾ ಚಂದ್ರನ ಮೇಲೆ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ ಆದಷ್ಟು ಬೇಗ ನಿಮಗೇನಾದರೂ ಚಂದ್ರ ದಶೆ ನಡೀತಾ ಇದ್ದರೆ ಅಥವಾ ಚಂದ್ರ ದಶೆಯಲ್ಲಿ ನೀವು ಜನನವಾಗಿದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ತಜ್ಞರ ಹತ್ರ. ಸಮಸ್ಯೆ ಇದ್ದರೆ ಉತ್ತಮವಾದಂತಹ ಸರಳ ಪರಿಹಾರಗಳನ್ನ ತಗೊಳ್ಳಿ. SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.